ಓಕೆ. ಮೆಗಾ ಆಡಿಷನಲ್ಲಿ ನಿಮಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತು. ಆ ಟೈಮಲ್ಲಿ ನಿಮಗೆ ಆ ಸಾಂಗ್ ಹಾಡಬೇಕಾದ್ರೆ ಎಲ್ಲರೂ ಕೂಡ ದಿಗ್ಗಜರೇ ಎದುರುಗಡೆ ಇದ್ದದ್ದು. ಹೇಗೆ ಅನಿಸ್ತಾ ಇತ್ತು? ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಫಸ್ಟು ಫುಲ್ ನರ್ವಸ್ ಆಗಿದ್ದೆ ಮ್ಯಾಮ್ ನಾನು ಮೆಗಾ ಆಡಿಷನಲ್ಲಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಆ ಸಾಂಗಲ್ಲಿ ಫುಲ್ಲು ಇದಾಗಿ ಜಡ್ಜಸ್ ಎಲ್ಲ ಖುಷಿಪಟ್ಟರು ಮ್ಯಾಮ್. ಅದೇ ಖುಷಿ ಆಯಿತು. ನನ್ನ ಮುಂದೆ ಅಷ್ಟು ದೊಡ್ಡ ಕಲಾವಿದರು ಆಗಲಿ, ದೊಡ್ಡ ಮ್ಯೂಸಿಷಿಯನ್ಸು, ಸಿಂಗರ್ಸು, ಅದು ನೋಡಿನೇ ಫಸ್ಟ್ ಖುಷಿ ಆಯಿತು ಮ್ಯಾಮ್ ನನಗೆ. ಆಮೇಲೆ ಹಾಡಾದಮೇಲೆ ಎಲ್ಲ ಜೂರೀಸ್ ಆಗಲಿ, ಜಡ್ಜಸ್ಸು ಎಲ್ಲರೂ ಖುಷಿಪಟ್ಟರು. ಅದೇ ಒಂದು ದೊಡ್ಡ ಖುಷಿ. ಅಂತ ಮ್ಯೂಸಿಷಿಯನ್ಸ್ ಇರುವಾಗ ಜೂರೀಸ್ ಆಗಲಿ ಅವರೆಲ್ಲ ದೊಡ್ಡದಿಕ್ಕೆ. ಏನು ಭಯ ಅನಿಸ್ಲಿಲ್ವಾ ನಿಮಗೆ? ಹೇಗಿತ್ತು, ಹೇಗೆ ಅನಿಸ್ತು ಆ ಟೈಮಲ್ಲಿ? ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅಥವಾ ಏನಾದರೂ ಭಯ ಆಗಿದ್ದಾಗ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಿದ್ರಿ? ಭಯ ಆಯಿತು ಮ್ಯಾಮ್ ಫಸ್ಟು ರಿಹರ್ಸಲ್ಸ್ ಟೈಮಲ್ಲಿ. ಆಮೇಲೆ ಕಣ್ಣು ಮುಚ್ಕೊಂಡು ಹಾಡಿದೆ ಮ್ಯಾಮ್. ಓಕೆ. ಅಲ್ಲಿದ್ದವರೆಲ್ಲ ಏನು ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಅಂತ ಅಂದರೆ ಏನು ಸಿಕ್ತು? ರಾಜೇಶ್ ಕೃಷ್ಣನ್ ಸರ್ ತುಂಬ ಖುಷಿಪಟ್ಟರು ಮ್ಯಾಮ್. ವಿಜಯ್ ಪ್ರಕಾಶ್ ಸರು ಖುಷಿಪಟ್ಟರು. ಅರ್ಜುನ್ ಜನ್ಯ ಸರು ನೋ ವರ್ಡ್ಸ್ ಅಂತ ಅಂದಿದ್ರು ಮ್ಯಾಮ್. ಹಾಗೆಲ್ಲ ಕೇಳಿದಾಗ ಏನು ಅನ್ನಿಸ್ತು? ನಿಮ್ಮ ಫ್ಯಾಮಿಲಿ ಏನು ಹೇಳಿದ್ರು? ಅಮ್ಮ ಏನು ಹೇಳಿದ್ರು? ಅಮ್ಮ ಖುಷಿಯಾಗಿದ್ದರು ಮ್ಯಾಮ್. ನನ್ನ ತಮ್ಮನೂ ತುಂಬ ಬಂದು ಖುಷಿ ಆದ ಮ್ಯಾಮ್. ಮತ್ತು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ, ಯೂಶ್ವಲಿ ಸರಿಗಮಪ ಸ್ಟೇಜ್ ಮೇಲೆ ಜಡ್ಜಸ್ ಮೆಡಲ್ ಹಾಕೋದು ಮ್ಯಾಮ್. ನನ್ನ ತಮ್ಮನ ಮಾತಿಗೆ ಜಡ್ಜಸ್ ಮೆಚ್ಚಿ ಅವನ ಕಡೆಯಿಂದಾನೇ ನನಗೆ ಮೆಡಲ್ ಹಾಕ್ಸಿದ್ದು ಮ್ಯಾಮ್. ಓ ಸೂಪರ್ ಅಲ್ವಾ? ತಮ್ಮ ಏನು ಮಾಡ್ತಾನೆ? ತಮ್ಮನೂ ಈ ಮ್ಯೂಸಿಕ್ ಕಲಿತಿದ್ದಾನ ಹೇಗೆ? ಮ್ಯಾಮ್ ತಮ್ಮ ತಬ್ಲಾ ಮತ್ತು ಫ್ಲ್ಯೂಟ್ ನುಡಿಸ್ತಾನೆ ಮ್ಯಾಮ್. ಒಂದು ರೀತಿ ಮ್ಯೂಸಿಕಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಮ್ಮ ಹಾಡ್ತಾರೆ ಅಂದ್ರಿ, ಅಪ್ಪ? ಅಪ್ಪ ಹಾಡಲ್ಲ ಮ್ಯಾಮ್. ಅಂದರೆ ಅಪ್ಪ ಏನು ಮಾಡ್ತಾರೆ? ಮರೈನ್ ಇಂಜಿನಿಯರ್ ಮ್ಯಾಮ್. ಓಕೆ. ಎಲ್ಲರೂ ಕೂಡ ಬಾಗಲಕೋಟೆಯಲ್ಲೇ ಇರೋದು? ಇಲ್ಲ ಮ್ಯಾಮ್, ಅಂದರೆ ಅಮ್ಮನ ಜೊತೆ ನಾವಿರ್ತೀವಿ ಮ್ಯಾಮ್. ಅಪ್ಪ ವರ್ಕ್ ಮೇಲೆ ಹೋಗಿರ್ತೀವಿ. ಓಕೆ ಓಕೆ ಸರಿ. ಈಗ ಸೀಸನ್ 21ವರೆಗೂ ನೀವು ಬೆಂಗಳೂರಿನಲ್ಲೇ ಇದ್ರಾ? ಹೇಗೆ ಇಲ್ಲೆಲ್ಲ ಹೇಗಿತ್ತು? ಅಂದರೆ ನಿಮ್ಮ ಪ್ರಾಕ್ಟೀಸ್ ಸೆಷನ್ ಯಾವ ರೀತಿ ಇರುತ್ತೆ? ಎಷ್ಟು ದಿನ ಇಲ್ಲಿ ಬೆಂಗಳೂರಿನಲ್ಲೇ ಇರಬೇಕಾಗತ್ತೆ? ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನೀವು ಕಂಟೆಸ್ಟೆಂಟ್ ಆಗಿದ್ದಾಗ? ಮ್ಯಾಮ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಫಸ್ಟ್ ರೌಂಡಿಂದನೂ ಏನಿದು ಮೆಗಾ ಆಡಿಷನ್ ಆದಮೇಲೆ ಸ್ವಲ್ಪ ಗ್ಯಾಪ್ ಆದಮೇಲೆ ಬೆಂಗಳೂರಲ್ಲೇ ಇದ್ವಿ ಮ್ಯಾಮ್. ಒಂದು 2 to 3 months ಮ್ಯಾಮ್. ಸೊ ಆವಾಗ ರಿಹರ್ಸಲ್ಸ್ ಆಗಲಿ, ಪ್ರಾಕ್ಟೀಸ್ ಸೆಷನ್ಸು, ಸಾಂಗ್ ಸೆಲೆಕ್ಷನ್ನು, ಫುಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿತ್ತು ಮ್ಯಾಮ್. ಸ್ಟಾರ್ಟಿಂಗೇ ಮೆಗಾ ಆಡಿಷನ್ ಆದಮೇಲೆ ಫುಲ್ ಕಾಂಪಿಟೇಷನ್ ಇತ್ತು. ನಿಮಗೆ ಯಾರು ಲೀಡ್ ಮಾಡ್ತಾಯಿದ್ರು? ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನನ್ನ ಮೆಂಟರ್ ಆಗಿರೋದು ಅನುರಾಧ ಭಟ್ ಮ್ಯಾಮು. ಅವ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಮ್ಯಾಮ್. ಶಿ ವಾಸ್ ಮೈ ಫೇವ್ರೆಟ್ ಸಿಂಗರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೇನು ಅನ್ಕೊತಾ ಇದ್ದೆ, ಮೆಂಟರ್ ರೌಂಡ್ಗಿಂತ ಮುಂಚೆ ಅವರೇ ನನ್ನ ಮೆಂಟರ್ ಆಗಿ ಬರಲಿ ಅಂತ. ಅವರೇ ಆಗಿ ಬಂದರು. ಅದು ಫುಲ್ ಖುಷಿ ಆಯಿತು ಮ್ಯಾಮ್ ನನಗೆ. ಮತ್ತು ಆಮೇಲೆ ಎಲ್ಲ ಪ್ರಾಕ್ಟೀಸ್ ಸೆಷನ್ಸು ನಾವು 4 ಮೆಂಬರ್ಸ್ ಇದ್ವಿ ಟೀಮಲ್ಲಿ. ಸೊ ಎಲ್ಲರಿಗೂ ಒಟ್ಟಿಗೆ ಕೂಡಿಸ್ಕೊಂಡು ಹೇಳ್ಕೊಡ್ತಿದ್ರು ಮ್ಯಾಮ್. ಓಕೆ. ಈ ಜರ್ನಿ ಬಗ್ಗೆ ಇನ್ನಷ್ಟು ಮಾತನಾಡೋಣ. ನಮಗೋಸ್ಕರ ಇನ್ನೊಂದು ಯಾವುದಾದ್ರೂ ಹಾಡು ಹೇಳ್ಬೋದಾ? ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಕಂಬದ ಮ್ಯಾಲಿನ ಗೊಂಬೆ. ಹಾಗಾದರೆ ಆ ಸಾಂಗ್ಗೆ ಹಾಡಿ ನಮಗೋಸ್ಕರ. ಓಕೆ. ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವಾ, ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನು ಮಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ, ಕಂಬದ ಮ್ಯಾಲಿನ ಗೊಂಬೆ ನಂಬಲ್ಲೆ ನಾ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವಾ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ. ಹೇಳ್ತಾ ಇದ್ರಿ ಅನುರಾಧ ಭಟ್ ಅವರು ನಿಮ್ಮನ್ನು ಮೆಂಟರ್ ಆಗಿದ್ರು, ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ರು, ಹೇಳ್ಕೊಡ್ತಾಯಿದ್ರು ಅಂತ. ಆ ಸೆಷನ್ನಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ನಡೀತಾ ಇತ್ತು? ಅಂದರೆ ನೀವು 4 ಜನನೂ ಒಟ್ಟಿಗೆ ಇದ್ದು ಪ್ರಾಕ್ಟೀಸ್ ಮಾಡ್ತಿದ್ರಾ ಅಥವಾ ಯಾವ ರೀತಿ ನಡೆಯುತ್ತೆ ಅದು ಅಂತ? ಅಂದರೆ ಮ್ಯಾಮ್ ಈಗ ಹೆಂಗಂದರೆ 4 ಮೆಂಬರ್ಸ್ನು ಕೂಡಿಸ್ಕೊಂಡು ಒಬ್ರೊಬ್ರು ಟೈಮ್ ಯಾರ್ದು ಯಾವ ಸೋಲೋ ಸಾಂಗ್ ಇರಲಿ, ಡುಯೆಟ್ ಇರಲಿ, ಅವ್ರವ್ರ ಪಾರ್ಟ್ನರ್ಸ್ ಜೊತೆ ಕರ್ಕೊಂಬಂದು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಮ್ಯಾಮ್ ಒಬ್ರೊಬ್ಬರಿಗೆ.